ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಪ್ಸ್. ನಾನು ಹರಿಹರಕ್ಕೆ ಹೋದಾಗ ತೆಗೆದಂತ ವಿಡಿಯೋನ ಇವತ್ತು ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಅಂದ್ರೆ ಇದು ಜನವರಿ 14 ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಹೌದು, ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ನಾವು ನಾಳೆ ಬೆಳಗ್ಗೆ ಒಳ್ಳೆಯ ಊಟಕ್ಕೆ ಹೋಗ್ಬೇಕು. ಹೋಗಿ ಎಲ್ರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಆ ಒಳ್ಳೊಳ್ಳೆ ಅಡಿಗೆಗಳನ್ನ ಮಾಡ್ಕೊಂಡು ಹೋಗಿ ಎಲ್ರು ಒಟ್ಟಿಗೆ ಸೇರ್ಬೇಕು. ನಮ್ಮ ಮನೆಯವರು, ಮಗ, ಅಮ್ಮ, ಹಾಗೆ ನನ್ ಚಿಕ್ಕಮ್ಮ, ಚಿಕ್ಕಮ್ಮನ ಫ್ಯಾಮಿಲಿ ಎಲ್ರು ಸೇರ್ಕೋಬೇಕು ಅಂತ ಯೋಚನೆ ಮಾಡಿದ್ವಿ. ಆದ್ರೆ ಆಗಿದ್ದೇ ಬೇರೆ. ಅದೇನಂತ ನಾನು ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಟೊಮೆಟೊ ಚಟ್ನಿ ಮೆಣಸಿನ್ಕಾಯಿ ಹಾಕ್ತಿದ್ಯಾ? ಟೊಮೆಟೊ ಚಟ್ನಿ ಫಸ್ಟ್ ಮೆಣಸಿನ್ಕಾಯಿ ಹುಟ್ಟು ತಕ್ಕಂಡು ಟೊಮೆಟೊ ಗೊಜ್ಜಾಗ್ಬಿಡುತ್ತಲ್ಲ ಕಾಯಿ ಹಾಕಿದ್ಮೇಲೆ ಹುರಿಯೋದು. ನಮ್ಮನೆಗೆ ನಾವು ಈರುಳ್ಳಿನೆಲ್ಲ ಹಾಕ್ತೀವಿ. ಈರುಳ್ಳಿ ಹಾಕಲ್ಲ ಟೊಮೆಟೊಕ್ಕೆ ನಾವು. ಅದಕ್ಕೆ ಅದು ಡಿಫ್ರೆಂಟ್ ಆಗುತ್ತೆ. ಈರುಳ್ಳಿ ಹಾಕ್ಬಿಟ್ರೆ ಮೋದ ಚಟ್ನಿ ಹಾಕುತ್ತೆ. ಅಲ್ಲ, ಮುದ್ದೆ ಚಟ್ನಿಗೆ ಎಲ್ಲ ಹಾಕ್ತೀವಿ ಈರುಳ್ಳಿ ನಾವು. ಯಾಕೆಂದ್ರೆ ಜನ ಹಾಕ್ಯಂತಾರೆ ಹಸಿದು ಇದೆಲ್ಲ ಹುರಿದು ಚಟ್ನಿ ರುಬ್ಬಕ್ಕೆ ಈರುಳ್ಳಿನೂ ಹಾಕ್ತಾರೆ. ಹಾಕಿ ತಡೆಯೋದೇ ಇಲ್ಲ. ತಡೆಯಲ್ಲ. ಅದು ಒಂಥರ ಡಿಫ್ರೆಂಟ್. ಅವಾಗ ತಿನ್ನಕ್ಕೆ ಅಷ್ಟೇ ಕಟ್ಟಕ್ಕಂತ ಹಾಕ್ಯಂದು ಆದ್ರೆ ಆ ಟೇಸ್ಟ್ ನಮಗೆ ಇಷ್ಟ ಆಗಲ್ಲ. ನಮಗೆ ಬೇರೆ ಇಷ್ಟ ಆಗ್ಬೋದು, ನಮಗೆ ಇಷ್ಟ ಆಗಲ್ಲ. ಈ ಟೊಮೆಟೊ ಕಾಯಿ ತಗೊಂಡಿದ್ದಾರಮ್ಮ. ಅರ್ಧ ಮರಬೇಕಾದ್ರೆ ತುಂಬ ಚೆನ್ನಾಗಾಗುತ್ತೆ ಈ ಚಟ್ನಿ. ನಮಸ್ಕಾರ ಕಣ್ರವ. ಟೊಮೆಟೊ ಕಾಯಿ ಚಟ್ನಿ ತೋರಿಸಿನೇನ ಗೊತ್ತಿಲ್ಲ, ನೋಡ್ಲಿಲ್ಲ ನೋಡ್ರವ. ನೋಡ್ರಿ ಮೆಣಸಿನ್ಕಾಯಿ ಉರಿತಾ ಇದೀನಿ. ಹಸಿ ಮೆಣಸಿನ್ಕಾಯಿ ಉರಿ ತಗೊಂಡು ಎಣ್ಣೆಗೆ ಇದಕ್ಕೇನು ಏನು ಹಾಕಿನಲ್ಲ, ಹಂಗೆ ಉರಿತೀವಿ. ಎಣ್ಣೆನ ಹಾಕಿನಲ್ಲ, ತುಪ್ಪನೂ ಹಾಕಿನಲ್ಲ, ಬೇಕಾದ್ರೆ ಹಾಕೋಬೋದು. ಚೆನ್ನಾಗಿ ಎಣ್ಣೆಗೆ ಉರಿತೀವಲ್ಲ ಟೊಮೆಟೊ. ಅಮ್ಮನ ಹೊಸ ಕಿಚನ್ ಅಲ್ವಾ ಇದು. ಒಂದ್ ರೌಂಡ್ ತೋರಿಸ್ತೀನಿ ನಿಮ್ಗೆ. ಅಂದ್ರೆ ಅಮ್ಮ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂತ ಅಷ್ಟೇನೆ ಕ್ಯೂರಿಯಾಸಿಟಿ ಇರುತ್ತೆ ನಿಮ್ಗೂನು. ಹೋಮ್ ಟೂರ್ ಮಾಡಕ್ಕೆ ಒಂದ್ಸಲ ಯಾವಾಗಾದ್ರೂ ಮಾಡ್ತೀನಿ ಬಿಡಿ. ಆಯ್ತು, ಈ ಮನೆದು ಹೋಮ್ ಟೂರ್ ಮಾಡ್ತೀನಿ. ಅಮ್ಮಂಗೆ ತುಂಬಾ ದೊಡ್ಡ ಮನೆ ಅನ್ಸ್ತಾ ಇತ್ತು ಅಂತ ಇನ್ನೊಂದ್ ಮನೆಗ್ ಶಿಫ್ಟ್ ಆದ್ರು ಇವಾಗ. ಕೆಲ್ಸ ಜಾಸ್ತಿ ಆಗುತ್ತೆ ಅಮ್ಮಂಗೆ ಮನೆ ದೊಡ್ಡದಾದಷ್ಟು. ಆದ್ರೆ ಇಲ್ಲೂ ಕೆಲ್ಸ ಏನ್ ಕಡಿಮೆ ಇಲ್ಲ, ವಿಪರೀತ ಕೆಲ್ಸ. ಹಚ್ಕೊಂಡ್ ಮಾಡ್ತಾರೆ ಬಟ್ಟೆ ಅದು ಇದು ಅನ್ಕೊಂಡು. ಇನ್ನೊಮ್ಮೆ ಯಾವಾಗಾದ್ರೂ ನಿಮ್ಗೆ ತೋರಿಸ್ತೀನಿ. ನೋಡ್ರಮ್ಮ, ನೋಡಿ ಹೆಚ್ಚು ಉರಿಬಹುದು. ಸಣ್ಣ ಬೇಗ ಉರಿತೈತೆ ಅಂತ ಸಣ್ಣ ಕೆಲ್ಸ ಅಷ್ಟೆ. ಆಮೇಲೆ ಇದ್ರಾಗ ಇದು ನೋಡಮ್ಮ, ಹುಳಿ ಎಷ್ಟು ಚೆನ್ನಾಗಿದೆ. ತಾಜಾ ಹಣ್ಣು. ನಿನ್ನೆ ಹೋಲ್ಸೇಲ್ ಮಾರ್ಕೆಟ್ನಾಗ ತಂದ ನಮ್ಮ ತಮ್ಮ ತಾಜಾ ಹಣ್ಣು. ನನ್ನ ಮಗಳಿಗೆ ಇಲ್ಲಿ ಬಂದಾಗಲೇ ಇವೆಲ್ಲ ಇಂಥ ಚಟ್ನಿ ಅಂಥ ಚಟ್ನಿ ತಿನ್ನೋದು. ಅವಳು ಒಬ್ಳಿಗಾಗಿಲ್ಲ ಮಾಡ್ಕೊಳಲ್ಲ, ಅವ್ರ ಮನೆಗೆ ಬೇರೆ. ನಮ್ಮ ಮನೆಯವ್ರು ತಿನ್ನೋದಿಲ್ಲಲ್ಲ. ಅವ್ರು ಯಾರು ಉಣ್ಣಲ್ಲ. ಅವಳು ಒಬ್ಳಿಗಾಗಿ ಮಾಡ್ಕೊಬೇಕಲ್ಲ, ಮಾಡ್ಕೊಳಲ್ಲ ಅವಳು. ಈಗ ನಮಗೆ ಪುನೀತ್ಗೆ, ಭಾಗ್ಯ ಅವ್ರಿಗೆಲ್ಲರೂ ರೊಟ್ಟಿ ಮಾಡ್ತಾರಂತೆ. ಅವ್ರಿಗೊಂದು ಸ್ವಲ್ಪ ಕೊಡ್ತೀನಿ. ಈಗ ಜಸ್ಟ್ ಮಾರ್ಕೆಟ್ಗೆ ಹೋಗಿ ಬಂದ್ವಿ ನಾವು. ಅಮ್ಮ ಪೆಟಿಕೋಟ್ ಹೊಲ್ಕೊಡ್ತಾರಂತ ನನಗೆ. ಸೊ ಬಟ್ಟೆ ಎಲ್ಲ ತಗೊಂಬರೋಣ ಅಂತ ಹೋಗಿದ್ವಿ. ಪಾಪ್ಲಿನ್ ಬಟ್ಟೆ ತುಂಬ ಚೆನ್ನಾಗಿರ್ತಾವೆ. ಯಾವಾಗಲೂ ನನ್ನ ಮಗಳಿಗೆ 10 ವರ್ಷ ಆಯ್ತು ಪಟ್ಟಿಕೊಂಡು ಪ್ರಾಬ್ಲಮ್ ಹೇಳಕತ್ತೀವಿ. ಏನೋ ಕೂಡಿಲ್ಲ ಟೈಮ್ ಹೊಲಿಯೋಕ್ಕೆ. ಈ ಸರಿ ಒಂದು 4 ಹೊಲ್ಕೊಡ್ತೀವಿ, ಚೆನ್ನಾಗಾದ್ರೆ ಒಂದು 10 ಹೊಲ್ಕೊಟ್ಬಿಡ್ತೀವಿ. ಒಂದು 10 ಹೊಲ್ಕೊಡ್ತಾರೆ, 60 ವರ್ಷ ಗಟ್ಟಲೆ ಇರ್ತಾವೆ. ಆಗ್ತದೆ ನೋಡು. ಸರಿ, ಇದು ನೋಡ್ತದೆ ನೋಡು. ಹಾಂ, ಅಮ್ಮ ಇಷ್ಟ ಕುರಿತಾರೆ ಅಂತೀರ, ಅವ್ರಿಗೂ ಕೊಡ್ಬೇಕಲ್ರಮ್ಮ ರೊಟ್ಟಿ ಮಾಡ್ಯಾರೆ. ಹೊಟ್ಟೆ ಹುಟ್ಟಿದ ಮಕ್ಕಳು ತಂದಂಗೆ ರೊಟ್ಟಿ ಮಾಡಿ ಚಪಾತಿ ಮಾಡಿ ಮಕ್ಕಳು ಅಮ್ಮ ಉಣ್ಣು, ಅಮ್ಮ ಫಸ್ಟ್ ಉಣ್ಣು, ನಮ್ಮ ಇದ್ರಿಗೆ ಉಂಡು ಬಿಡು, ನೀನು ಉಣ್ಣಲ್ಲ. ನಾನು ರಾತ್ರಿ ಹೊತ್ತು ಉಣ್ಣಲ್ ಕಂಡ್ರೆ ಉಣ್ಣಮ್ಮ ಅಮ್ಮ ಉಣ್ಣಮ್ಮ. ಅಮ್ಮ ಈಗ ಇದಾರಲ್ಲ ಈ ಮನೇಲಿ ಮೇಲೆ ಒಂದು ರೂಮ್ ಕಟ್ಸಿದ್ದಾರೆ. ರೂಮ್ ಅಂದ್ರೆ ರೂಮ್ ಅಲ್ಲ, ಒಂದು ಹಾಲ್ ತರ, ಒಂದು ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಇದೆ. ಚೆನ್ನಾಗೈತೆ ಅಡಿಗೆ ಮನೆ. ಈ ಮನೆಯಲ್ಲಿ ಹೆಲ್ಪರ್ ಇದ್ದಾರೆ ಅಮ್ಮಂಗೆ, ಶ್ರೀದೇವಿ ಅಂತ. ಅವರು ಆ ಮನೇಲಿ ಇರ್ತಾರೆ. ಅವ್ರ ಗಂಡ, ಅವ್ರ ಇಬ್ರು ಮಕ್ಕಳು. ಸೊ ಅವರು ಅಮ್ಮನ್ಗೆ ಎನಿ ಟೈಮ್ ನೋಡ್ಕೊಳ್ತಿರ್ತಾರೆ. ಏನಾದ್ರು ಅದೇ ಹೇಳ್ತಾರೆ, ಅವರೇ ರೊಟ್ಟಿ ತಂದು ಕೊಡ್ತಾರೆ ಅಂತ ಅಮ್ಮ ಹೇಳ್ತಾರಲ್ಲ ಅವ್ರಿಗೇನೆ. ಬಿಜಾಪುರ ಕಡೆ ಅವರು. ಸೊ ಈಗ ಅವ್ರು ರೊಟ್ಟಿ ಮಾಡ್ತಾ ಇದಾರಲ್ಲ, ನಮ್ಮ ಮನೆಯಿಂದ ನಾವು ಚಟ್ನಿ ಮಾಡ್ಕೊಂಡು ಅಲ್ಲೇ ಹೋಗಿ ಊಟ ಮಾಡ್ತೀವಿ ಮೇಲೆ. ಅದನ್ನ ತೋರ್ಸಂತಲ್ಲ, ತೋರ್ಸಂತ. ಸಂಕ್ರಾಂತಿ ಸ್ಪೆಷಲ್ ಏನಮ್ಮ ಈ ಸಲ? ಈ ಸಲನಾ
ಒಬ್ಬೊಬ್ರು ನಂದು ಅಡಿಗೆ ಮಾಡ್ತೀವಿ ಏನಂತ ಎಲ್ಲ ಚಟ್ನಿ ಅವತ್ತೇ ತೋರಿಸಿದಾಗೆ ಗೊತ್ತಾಗೋದು. ನಾಳೆ ಸ್ವೀಟ್ ಮಾಡಿ ತೋರಿಸ್ತೀನಿ. ಏನೇನ್ ಮಾಡ್ತೀವಿ ನಾಳೆ ಸ್ವೀಟ್ ಮಾಡ್ಬಿಡೋಣ. ಹೌದು, ನಾಳೆ ಮಾಡಬೇಕು. ಸ್ವೀಟ್ ಮಾಡಿ ತೋರಿಸ್ತೀನಿ. ಆಮೇಲೆ ಪುಂಡಿ ಪಲ್ಯ ಮಾಡ್ತೀನಿ. ಜುನ್ಕ ಮಾಡೋಣ ಅಂತಿದೀನಿ. ಭಾಳ ಪಲ್ಯ ಆದ್ರೆ ಬರೀ ಆಗ್ಬಿಡ್ತಾವ. ಜುನ್ಕ ಬೇಡ, ಸಾಕು. ಸಬಸ್ಗೆ ಸೊಪ್ಪಿನ ಜುನ್ಕ ಮಾಡೋಣ ಅಂತ ಇದ್ದೆ. ನಿಮಗೆ ತೋರಿಸ್ತೀನಿ ತಗೊಳ್ಳ ಹೋಗತ್ತಿ. ಬರೀ ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ. ಬರೀ ಅದ್ರ ಕಡೆಗೆ ತಿರ್ಕೊಂಡ್ಬಿಡ್ತೀರಿ ನೀವು. ಒಳ್ಳೇದು. ಅದಕ್ಕೆ ಯಾರು ತಿಂತಾರೆ ಇವೆಲ್ಲ ಬೇರೆ ಐಟಮ್ಗಳು? ನೀನಂತ ಅದ್ರ ಕಡೆಗೆ ತಿರ್ಕೊಳೋದು ಎಲ್ಲ ತರಕಾರಿ ಪಲ್ಯಗಳು ಬಿಟ್ಟು. ಮಧ್ಯದಲ್ಲಿ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಕಾರಣ ನಮ್ಮ ಪುನೀತ್ ವಿಡಿಯೋ ಮಾಡ್ತಾ ಇದ್ನ, ಅವನಿಗೆ ಹೇಳ್ಕೊಡ್ತಾ ಇದ್ದೆ ಹೀಗ್ ಮಾಡು ಹಾಗ್ ಮಾಡು ಅಂತ. ಯಾಕೆ ಅಂದ್ರೆ ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡಿದ್ರೆ ವಿಡಿಯೋ ಮಾಡ್ಲಿಕ್ಕೆ ಅಮ್ಮ ಇಷ್ಟಷ್ಟು ದಿವಸ ಗ್ಯಾಪ್ ಇಲ್ದೆ ಒಂದೊಂದು ವಿಡಿಯೋ ಮಾಡಿ ನನಗೆ ಕಳಿಸ್ಕೊಡ್ಬೋದು. ಯಾವಾಗ್ಲೂ ನಾನು ಹೋದಾಗಷ್ಟೇ ಮಾಡ್ಬೇಕು ಅಂದ್ರೆ ನಾನು ಬಿಸಿ, ಅಮ್ಮನೂ ಬಿಸಿ, ಹಿಂಗೆ ಆಗತ್ತೆ. ಇನ್ ಸ್ವಲ್ಪ ದಿವಸ ಅಮ್ಮ ಸ್ವಲ್ಪ ಏನೋ ಕೆಲ್ಸಗಳನ್ನ ಹಚ್ಕೊಂಡಿದ್ದಾರೆ, ಅದೆಲ್ಲ ಮುಗೀತು ಅಂದ್ರೆ ಬಂದು ಸ್ವಲ್ಪ ದಿವಸ ಇಲ್ಲಿ ಇರ್ತಾರೆ. ಆಗ ನಿಮ್ಗೆ ಇನ್ನ ಒಳ್ಳೆ ವಿಡಿಯೋಗಳು ನೋಡ್ಲಿಕ್ಕೆ ಸಿಕ್ಕತ್ತೆ. ನೋಡ್ರಮ್ಮ ಸ್ವಲ್ಪ ಉಪ್ಪು ಹಾಕ್ತಾನೆ. ಉಪ್ಪು ಹಾಕಿ ಚೆನ್ನಾಗಿ ಬೇಯ್ತಿತ್ತು ಬೇಗ. ಒಂಚೂರು ಅರಿಶಿನ ಈಗಲೇ ಹಾಕ್ತೀನಿ. ಚಟ್ನಿ ಕಲರ್ಫುಲ್ಲಾಗಿ ಕಾಣುತ್ತೆ, ಅಷ್ಟು ಸ್ಮೆಲ್ ಬರಲ್ಲ. ನಾವು ಹಸಿಮೆಣ್ಸಿಗೆ ಹಾಕಿದ್ಮೇಲೆ ಕಲರ್ಫುಲ್ಲಾಗಿ ಚಟ್ನಿ ಕಾಣುತ್ತೆ. ಇಷ್ಟೇ. ಇದಕ್ಕೇನು ಇಲ್ಕೊಂಡ್ರಮ್ಮ, ಯಾರು ಬೇಕಾದ್ರೆ ಸಿಂಪಲ್ಲಾಗಿ ಮಾಡ್ಕೊಬೋದು. ಕೊತ್ತಂಬರಿ, ಸುಲ್ದ್ರ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ನೋಡ್ರಿ ಇಲ್ಲಿ ಗೊಜ್ಜಂಗದು, ಅದಕ್ಕೆ ಇವು ಹಸಿಮೆಣ್ಸಿಗೆ ಕರಿಯಲ್ಲ ಅಂತೇಳಿ ಇದು ಸಪ್ರೇಟ್ ಮಾಡ್ತಿದ್ದೆ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿಯಿಂದ ವಿಡಿಯೋನ ನೋಡ್ತಾ ಇರೋದಕ್ಕೆ. ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ಅನ್ಸುತ್ತೆ ಎಲ್ಲ ಜೋಡಿಸ್ಕೊಳ್ತಾ ಇದಾರೆ ಇವರು ಸಂಕ್ರಾಂತಿ ಹಬ್ಬಕ್ಕೆ ಅಂತ. ಹೌದು, 3 ದಿನ ಅಮ್ಮ ಕಂಟಿನ್ಯೂಸ್ ಆಗಿ ಚಟ್ನಿ ಪುಡಿ ಎಲ್ಲ ಮಾಡಿಟ್ಟಿದ್ದಾರೆ. ಮೇಲಿನ ಮನೆಯಲ್ಲಿ ಪುನೀತ್ ಅವ್ರ ಅಮ್ಮ ಏನಿದಾರಲ್ಲ ಅವರು ರೊಟ್ಟಿ ಮಾಡ್ತಾ ಇದಾರೆ. ನನ್ ಚಿಕ್ಕಮ್ಮ ಎಣ್ಗಾಯಿ ಪಲ್ಯ, ರೊಟ್ಟಿ ಚಪಾತಿ ಎಲ್ಲ ಮಾಡ್ತೀನಿ ಅಂತಂದ್ರು. ಅಮ್ಮ ಬೆಳಗ್ಗೆ ನಾನು ದಮ್ರೂಟ್ ಹಲ್ವಾ ಮಾಡಿಟ್ಟೆ. ಹೌದು, ಅದು ರೆಸಿಪಿ ಶೂಟ್ ಮಾಡ್ಬೇಕಿತ್ತು. ದಮ್ರೂಟ್ ಹಲ್ವಾ ನಾನ್ ಮಾಡಿಟ್ಟೆ, ಅಂದ್ರೆ ಕುಂಬಳಕಾಯಿ ಹಲ್ವಾ. ಹಾಗೆ ಬೆಳಗ್ಗೆ ಹೋಗ್ಲಿಕ್ಕೆ ಅಮ್ಮ ಏನಂದ್ರು ಪುಂಡಿ ಸೊಪ್ಪು ಅಂದ್ರೆ ಗಡ್ಸೊಪ್ಪು ನಾನ್ ಮಾಡ್ತೀನಿ, ಇನ್ನು ಹೊರಟಾಗ ಇನ್ನ ಸಲಾಡ್ ಎಲ್ಲ ಮಾಡ್ಕೊಳ್ಳೋಣ ಅಂತ. ಇಷ್ಟೆಲ್ಲ ಜೋಡಿಸ್ಕೊಂಡಿದ್ವಿ ನಾವು ಬೆಳಗ್ಗೆ ಹೋಗ್ಲಿಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡು. ಮನೆಯವ್ರಿಗೆ, ಮಗನ್ಗೆ, ವಿಜಿಗೆ ಎಲ್ಲ ಬೆಳಗ್ಗೆ ಬನ್ನಿ ಅಂತ ಹೇಳಿ ತುಂಬಾ ತುಂಬಾ ವರ್ಷಗಳ ನಂತರ ಒಟ್ಟಿಗೆ ಒಂದು ಸಂಕ್ರಾಂತಿ ಹಬ್ಬ. ನಾವು ಚಿಕ್ಕಂದಿದ್ದಾಗ ಯಾವ ರೀತಿ ಹಬ್ಬನ ಆಚರಿಸ್ತಿದ್ವೋ ಅದೇ ರೀತಿ ಈ ವರ್ಷ ಆಚರಿಸೋಣ. ಹೊಳೆ ಊಟಕ್ಕೆ ಅಂದ್ರೆ ಹೊಳೆ ಹತ್ರ ಊಟಕ್ಕೆ ಹೋಗೋಣ, ಇಲ್ಲಾಂದ್ರೆ ಚಿಕ್ಕಮ್ಮನ ಹೊಲಕ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಎಲ್ಲ ಜೋಡಿಸ್ಕೊಂಡ್ವಿ. ಅಡ್ಗೆ ಮುಗಿಸಿ ಮೇಲೆ ಹೋಗಿ ಟೆರೆಸ್ ಮೇಲೆ ಪುನೀತ್ ಅವ್ರ ಮನೆ ಹತ್ರ ಕುತ್ಕೊಂಡು ಊಟ ಮಾಡಿ ಕೆಳಗ್ ಬಂದ್ವಿ. ಅಮ್ಮ ಅಂದ್ರು ಬೆಳಗ್ಗೆ ತಲೆ ಸ್ನಾನ ಮಾಡು, ಬಾ ಎಣ್ಣೆ ಹಚ್ತೀನಿ ಅಂತ ಕೂರ್ಸ್ಕೊಂಡು ತಲೆಗೆ ಎಣ್ಣೆ ಹಚ್ಚಿದ್ರು. ಇಬ್ರದು ಊಟ ಆಗಿತ್ತು, ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಕುತ್ಕೊಂಡ್ ಇನ್ನ ಎಣ್ಣೆ ಕಂಪ್ಲೀಟ್ ಆಗಿ ಹಚ್ಚಿದ್ದಿಲ್ಲ ಅಮ್ಮ, ಹಚ್ತಾ ಇದ್ರು. ಅವಾಗ ಕಾಲ್ ಬಂತು ಚಿಕ್ಕಮ್ಮನ ಮನೆಯಿಂದ. ಚಿಕ್ಕಪ್ಪ ತೀರ್ಕೊಂಡ್ರು ಅಂತ ನಮಗ್ ವಿಚಾರ ಗೊತ್ತಾಯ್ತು. ಒಂದೇ ಕ್ಷಣಕ್ಕೆ ಏನ್ ಮಾಡ್ಬೇಕಂತಾನೆ ತೋಚ್ಲಿಲ್ಲ, ಒಂದು ಶಾಕ್ ಅಲ್ಲಿ ಕುತ್ಕೊಂಡ್ವಿ. ಇದೇನಿಲ್ಲ, ಸುಮ್ಮನೆ ಬೇಯ್ಬೇಕು ಅಷ್ಟೇ. ಇದನ್ನೇ ಕುಕ್ಕರ್ಗೆ ಇಟ್ಟು 1 ನಿಮಿಷಕ್ಕೆ ಬರ್ತೈತೆ, ಚಟ್ನಿ ಟೇಸ್ಟ್ ಬರಲ್ಲ. ಟೇಸ್ಟ್ ಬರಲ್ಲ, ಎಣ್ಣೆ ಗೊತ್ತಾಗ. ಸಂಕ್ರಾಂತಿ ಹಬ್ಬದ ಆ ಸಡಗರನ್ನೇ ಒಂದು ಕ್ಷಣಕ್ಕೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಇದಕ್ಕೆ ಹಾಕಿದೆ. ಕೊತ್ತಂಬರಿ ನೋಡಮ್ಮ, ಕೊತ್ತಂಬರಿನ ಹಾಕ್ತೆ. ಯಾಕೆ ಗೊತ್ತಾ, ಇವೆಲ್ಲ ಬಾಡಿಬಿಟ್ರೆ ನೀರು ಬಾಡಿದ್ರೆ ನಮಗೆ ಅದು ಚಟ್ನಿ ಬೇಗ ಏನೂ ಆಗಲ್ಲ. ನಾವೊಂದು ಉಳಿದ್ರೆ 2 ದಿನ ಇಟ್ಕೊಂಡು ತಿನ್ಬೋದು. ಬೆಲ್ಲ ಜಾಸ್ತಿ ಹಾಕಿ ಎಲ್ಲ ಇಲ್ಲಪ್ಪ ಈಟ ನಾನು ತಿನ್ನಲ್ಲ. ಆಮೇಲೆ ಇಲ್ಲ, ಬೆಲ್ಲ ಹಾಕಿಲ್ಲ. ಇಲ್ಲ ನೋಡಿ ಬಟ್ಲಾಗ ಬೇಡ ಬೇಡ ಬೇಡ, ರುಬ್ತೀನಿ, ಹಂಗೆ ರುಬ್ತೀನಿ. ಹಾಕ್ತೀನಮ್ಮ. ತಣ್ಣಗಾಗಿತ್ತು ಕೈಯಾಗ. ನನ್ನ ಬಾಣಲಿ ನೋಡಿ ಏನು ಅಂದ್ಬಿಡ್ರವ, ನನಗೆ ಇವೇ ಫ್ರೀ. 1 ಗಂಟೆ ಕಬ್ಬಣದ ಬಾಣಲಿ ಕಾಸಿ ಯಾರು ಮಾಡ್ತಾರೆ ಬಿಡ್ರಿ ಅಮ್ಮ. ನೋಡ್ರಮ್ಮ, ಎಲ್ಲ ಇದು ನೋಡಿ, 1 ಟೀ ಸ್ಪೂನ್ ಜೀರಿಗೆನೂ ಹಾಕಿದ್ದೀನಿ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಇದ್ರಾಗೆ ಬಾಡಿಸಿದ್ದೀನಿ ನೋಡ್ರಿ. ಅದ್ರ ಗೊಜ್ಜು ಜಾಸ್ತಿ ಇರುತ್ತಲ್ಲ, ಬೇಯ್ಲಿ ಅಂತ ಹಾಕಿದ್ದು. ಬರೀ ಅಮ್ಮ ನೋಡ್ರಿ, ಟೊಮೊಟೊಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ತುಣುಕ್ ಬೆಲ್ಲ ಹಾಕಿ ಚಟ್ನಿ ಮಾಡಿದ್ದೀನಿ. ಬರ್ರಿ ನೋಡ್ರಿ, ಚಟ್ನಿ ರೆಡಿ ಆಯಿತು. ಬಿಸಿ ಬಿಸಿ ಜೋಳದ ರೊಟ್ಟಿ ಚಟ್ನಿ. ಇದಕ್ಕೇನು ತುಪ್ಪ ಬೇಡ, ಎಣ್ಣೆ ಬೇಡ, ಮೊಸರು ಬೇಡ, ಏನು ಬೇಡ. ನೀವು ಪಲ್ಯ ತಿಂದಂಗೆ ಇಷ್ಟು ತಿನ್ನಿರಿ, ಏನೇನು ಆಗಲ್ಲ. ಖಾರ ಕಡಿಮೆ ಹಾಕ್ಕೊಳ್ರಿ, ಉಪ್ಪು ರುಚಿ ತಕ್ಕಷ್ಟು ಖಾರ ಕಡಿಮೆ ಹಾಕ್ಕೊಳ್ರಿ. ನೋಡ್ರಿ, ನೋಡೋ ಹತ್ರ ಬಂತ ತೆಗ್ದೈತೆ, ಝೂಮ್ ಮಾಡ್ಕೊಂಡೆ ನೋಡ್ರಿ. ಆಯ್ತು, ಇಷ್ಟೇ ನೋಡ್ರಿ.
ಕೆಲಸ ಭಾಳ ಇರಲಿಲ್ಲ, ಏನು ಮಾತಾಡೋಕ್ಕಾಗಲಿಲ್ಲ. ಆಮೇಲೆ ಏನಾರು ಮಾತಾಡ್ತಿಂತಾರೆ. ಮ್ಯಾಲೆ ಬಂದ್ವಿ, ಭಾಗ್ಯ ಪುನೀತ ಅದಾರಲ್ಲ, ಅಲ್ಲಿ ರೊಟ್ಟಿ ಮಾಡ್ಯಾರ, ಬಿಸಿ ರೊಟ್ಟಿ ಊಟ ಮಾಡಕ್ಕೆ. ನಾವು ಚಟ್ನಿ ಮಾಡ್ಕೊಂಡ್ ಬಂದಿವಿ, ಟೊಮಟಕಾಯಿ ಚಟ್ನಿ. ಐನು ಮಾತಾಡ್ತದೆ ಎಲ್ಲರೂ ಇಲ್ಲೇ ಊಟ ಮಾಡೋಣ ಅಂತ. ತಮ್ಮ ಇಲ್ಲಿ ಪುನೀತನ ಒಂಚೂರು ತೋರಿಸ್ತು ಕೂಡ. ನೋಡ್ರಮ್ಮ, ಪುನೀತ ಅಂದ್ರೆ ಇವನೇ, ಪುನೀತ ಅಂದ್ರೆ ಇವನೇ ಇವನೇ ಈಗ ನನಗೆ ಸಿಕ್ಕಿರೋದು. ಏನು ಬಾಸ್ ಇದನ್ನ ವಿಡಿಯೋ ಮಾಡೋದು. ತಗೊಳಪ್ಪ, ತೋರ್ಸಾಕ. ರೊಟ್ಟಿ ಮಾಡಿದ್ದಾರೆ, ನಾವು ಚಟ್ನಿ ಮಾಡ್ಕೊಂಡು ಬಂದ್ವಿ. ಈಗ ಊಟ ಮಾಡಿ ಹೋಗೋದು. ಅಲ್ಲಿ ನೋಡ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿದೆ. ತಾಮರ ರೊಟ್ಟಿ ತೋರಿಸ್ದೆ ನೋಡ. ಇವರು ಬಿಜಾಪುರದ ಕಡೆಯವರು. ಬೇರೆದೆಲ್ಲ ನಾವು ಜಾಂಡ್ರಾದ್ರೆ ರೊಟ್ಟಿ ಸುಡೋದ್ರಲ್ಲಿ ಇವರೇ ಜಾಂಡ್ರ. ನೋಡಿ, ಬಡದ್ ಮಾಡಿದ ರೊಟ್ಟಿ ಕೈಯಿಂದ ಬಡಿತಾರೆ. ನೋಡ್ರಿ ಏನು ಚೆನ್ನಾಗಿ ರೊಟ್ಟಿ ಮಾಡಿದಾಳೆ. ಮಸ್ತ್ ರೊಟ್ಟಿ ಮಾಡಿದಾಳೆ. ಬಿಸಿ ಬಿಸಿ ರೊಟ್ಟಿ, ಟೊಮಟಕಾಯಿ ಚಟ್ನಿ, ಬದನೆಕಾಯಿ ಪಲ್ಯ ಮಾಡಿದಾಳೆ. ಉಣ್ಣನ್ ಬರ್ರಿ, ನಾಳೆಗೆ ಮತ್ತೆ ಒಳ್ಳೆ ಊಟ. ನಾಡ್ದು ನಾಡ್ದು ಇಡಪ್ಪಜಿ ಕಟ್ಟೆ ಮಾಡಿದ್ವಲ್ಲ ಒಂದ್ಸರಿ ತೋರಿಸ್ಬಿಟ್ಟು. ಮತ್ತು ಆ ಕ್ಷಣಕ್ಕೆನೆ ಎದ್ದು ಬೇಗ ಚಿಕ್ಕಮ್ಮ ಮನೆಗೆ ಹೋಗಿ ಅಮ್ಮ ಅಲ್ಲೇ ಉಳ್ಕೊಂಡ್ರು. ಒಂದ್ 12 ಗಂಟೆವರೆಗೂ ನಾನಿದ್ದು ಬಂದೆ ಈ ಕಡೆಗೆ. ಮತ್ತೆ ಬೆಳಗ್ಗೆ ಹೋಗಿ ಎಲ್ಲಾರು ಮುಂದಿನ ಕಾರ್ಯಗಳನ್ನ ಮುಗಿಸಿ ಅವತ್ತು ನಾನು ಊರಿಗೆ ವಾಪಸ್ ಬಂದೆ. ಅಂದ್ರೆ ಯಾವಾಗ್ಲೂ ನೋಡಿ, ಅನ್ಪ್ರೆಡಿಕ್ಟೇಬಲ್ ಲೈಫ್ ಅಲ್ವಾ. ನಾವೇನೋ ಅನ್ಕೊಂಡಿರ್ತೀವಿ, ಇನ್ನೇನೋ ಆಗತ್ತೆ ಅನ್ನಕ್ಕೆ ಈ ದಿನಾನೇ ಸಾಕ್ಷಿ. ಹೊರಗಡೆಗೆ ರೊಟ್ಟಿ ಚಟ್ನಿಗೂ ಸೂಪರ್ ಆಗಿದೆ ಕಾಂಬಿನೇಷನು. ನೀವು ಚಟ್ನಿ ಮಾಡ್ಕೊಂಡು ತಿಂದು ನೋಡಿ, ಸಕ್ಕತ್ತಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ಆ್ಯಡ್ ಆನ್ ಅಂದರೆ ಕೈಯಲ್ಲಿ ಬಡ್ದಿರೋ ರೊಟ್ಟಿ ಸಕ್ಕತ್ತಾಗಿದೆ. ಅಮ್ಮನ ದೋಸೆ ನೋಡ್ರಮ್ಮ, ಯಾರಿಗುಂಟು ಯಾರಿಗಿಲ್ಲ. ಮನೆ ಮೇಲೆ ಇದ್ದೀವಿ, ರಾತ್ರಿ 8-8:30 ಟೈಮು. ಹಸಿಮೆಣ್ಸಿಕಾಯಿ ಟೊಮಟಕಾಯಿ ಚಟ್ನಿ, ಬಿಸಿ ರೊಟ್ಟಿ ಅಲ್ವಾ. ಏನು ಮಜಾ. ಒಂದು ಮಾತೈತೆ, ಈ ಬಿಳಿಯ ಜೋಳದ ರೊಟ್ಟಿ, ಎಳೆಯ ಜವಳಿಕಾಯಿ ಪಲ್ಯ. ಅದನ್ನ ಹೇಳ್ತೀನಿ ನಾನು ನಿಮಗೆ, ಇದ್ರಾಗ ಹೇಳ್ತೆ. ಒಳ್ಳೆ ಊಟಕ್ಕೆ ಹೋಗುವಲ್ಲ, ಮಸ್ತ್ ಐತೆ ಅದು ಹಾಡು. ಹೇಳ್ತೀನಿ ನಿಮಗೆ. ಒಳಿಯ ದಡದಲ್ಲಿ ಕುಂತು ಹುಣ್ಣಂಗಾಗೈತಿ. ಮಸ್ತ್ ಐತೆ ನೋಡ್ರಿ, ಬರ್ರಿ ಉಣ್ಣನ್. ಭಾಗ್ಯ ಅವರಮ್ಮ ಶ್ರೀದೇವಿ ಇಬ್ರು ಸೇರಿ ರೊಟ್ಟಿ ಸುಟ್ಟಾರೆ. ಪುನೀತ ವಿಡಿಯೋ ಮಾಡಿದ್ದಾನೆ, ನಾನು ಚಟ್ಟೆ ಮಾಡಿದ್ದೀನಿ. ಈಗ ಎಲ್ಲರೂ ಸೇರಿ ಊಟ ಮಾಡ್ತೀವಿ. ನಾವ್ ಯಾರು ಅನ್ಕೊಂಡಿರ್ಲಿಲ್ಲ ಹಬ್ಬ ಅಂತ ಅನ್ಕೊಂಡವ್ರು ಮಣ್ಣಿಗೆ ಹೋಗ್ತೀವಿ ಅಂತ. ಆ ಅದೇ ಹೇಳಿದ್ದು, ಅನ್ಪ್ರಿಡಿಕ್ಟಬಲ್. ಎಳ್ಳು ಬೆಲ್ಲ ಮಾಡ್ಕೊಂಡು ಹೋಗಿದ್ದೆ, ಅಮ್ಮ ಪಾಪ ಹಬ್ಬಕ್ಕೆಲ್ಲ ಜೋಡ್ಸಿದ್ರು. ಇರ್ಲಿ, ಲೈಫ್ ಹೀಗೆ. ಏನಾದ್ರೂ ಅನ್ಕೊಳ್ದೆ ಇರೋದು ಹಾಗೆ ಆಗತ್ತೆ. ಕೆಲವೊಂದ್ಸಲ ಕೆಟ್ಟದ್ದು, ಕೆಲವೊಂದ್ಸಲ ಒಳ್ಳೇದು. ಅಮ್ಮ ಅಮಾವಾಸ್ಯೆ ಪೂಜೆ ಮಾಡಿದ್ರಲ್ಲ, 1-2 ಕ್ಲಿಪ್ಪಿಂಗ್ ಮಾಡಿ ಕಳಿಸ್ತೀನಿ ಅಂತ ಹೇಳಿ ಕಳ್ಸಿದ್ರು. ಅಮ್ಮನ್ಗೂ ಎಲ್ಲೋ ಒಂದ್ ಕಡೆ ಬೇಜಾರು. ಹಬ್ಬಕ್ಕೆ ಅಂತ ಇಷ್ಟು ವರ್ಷ ಆದ್ಮೇಲೆ ಹಬ್ಬಕ್ಕೆ ಅಂತ ಬಂದ್ರು, ಇವತ್ತೆಂತ ಕೆಲ್ಸ ಆಗೋಯ್ತು ಅಂತ. ಅದೆಲ್ಲದಕ್ಕಿಂತ ಒಬ್ಬ ವ್ಯಕ್ತಿನ ಕಳ್ಕೊಂಡ್ವಿ ಅನ್ನೋದೊಂದು. ಅದಕ್ಕೂ ಮೀರಿ ಒಂದು ಸಂಕ್ರಾಂತಿ ಶುರು ಆದ್ಮೇಲೆ ನಂತರ ಸಂಜೆ ಒಂದು ಅಂದ್ರೆ ಹತ್ತತ್ರ ರಾತ್ರಿ ಜೀವ ಹೊರಟೋಗಿರೋದು, ಅದ್ ನಮ್ಗೆ ಆಶ್ಚರ್ಯ ಆಯ್ತು. ಎಂತ ಒಂದು ಪುಣ್ಯದ ಕಾಲದಲ್ಲಿ ಹೋಯ್ತಲ್ಲ ಅಂತ. ಹಿಂಗೆ ಅದೇ ಹೇಳಿದ್ನಲ್ಲ, ಅನ್ಪ್ರೆಡಿಕ್ಟಬಲ್ ಲೈಫ್ ಅಷ್ಟೇನೆ. ಸೊ ಹಬ್ಬಕ್ಕೆ ಅಂತ ಅನ್ಕೊಂಡು ಇಷ್ಟು ತಯಾರಿ. ನೀವು ಈ ಸಲದ ಸಂಭ್ರಮ ನೋಡ್ಬೇಕಿತ್ತು. ನಾವು ಚಿಕ್ಕಂದಿದ್ದಾಗ ನಿಜವಾಗ್ಲೂ ಎಲ್ಲ ಊಟ ಕಟ್ಕೊಂಡು, ಆ ಬಾಕ್ಸ್ 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 ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿ ಅಲ್ಲಿ ಊಟ ಮಾಡಿ ಎಲ್ರೂ ಸೇರ್ಕೊಂಡು ಹೊಳೆಯಲ್ಲಿ ಗಂಗೆ ಪೂಜೆ ಮಾಡ್ತೀವಿ. ಮೊದ್ಲಿಗೆ ಗಂಗೆ ಪೂಜೆ ಆದ ನಂತರ ಆ ಬಂದು ಕುತ್ಕೊಂಡು ಊಟ ಮಾಡಿ, ಅಲ್ಲಿರೋ ಮುತ್ತೈದೆಯರೆಲ್ಲ ಹುಡಿ ಕೊಟ್ಟಂದ್ರೆ ಫಲತಾಂಬೂಲ ಕೊಟ್ಟು ಊಟ ಮಾಡಿದ ನಂತರ ಎಲ್ರಿಗೂ ಎಳ್ಳು ಬೆಲ್ಲ ಹಂಚ್ತೀವಿ. ಆದ್ರೆ ಊಟ ಮಾಡಿ ಬಂದ್ಬಿಡಲ್ಲ, ಚಾಪೆ ಎಲ್ಲ ತಗೊಂಡೋಗಿರ್ತೀವಿ. ಅಲ್ಲಿ ಗಾರ್ಡನ್, ಅಂದ್ರೆ ಹೊಳೆ ಪಕ್ಕದಲ್ಲೇ ಗಾರ್ಡನ್ ಇದೆ. ಅಲ್ಲಿ ಚಾಪೆ ಹಾಕೊಂಡು ಎಲ್ರು ಕುತ್ಕೊಂಡು ಹರಟೆ ಹೊಡ್ಕೊಂಡು ಸಂಜೆ ಅಲ್ಲಿ ಬರುವಂತ ಕಡ್ಲೆ ಗಿಡ, ಕಬ್ಬು ಎಲ್ಲ ತಗೊಂಡು ತಿನ್ನೋದು. ಹೆಚ್ಚು ಕಡಿಮೆ 6-7 ಗಂಟೆಗೆ ಎಲ್ರು ಮನೆ ಸೇರ್ಕೊಳ್ತಾ ಇದ್ವಿ. ಇದು ನಾವು ಆಚರಿಸ್ತಾ ಇದ್ದಂತ ಸಂಕ್ರಾಂತಿಯ ಹಬ್ಬ, ಸುಗ್ಗಿ ಹಬ್ಬ. ಇನ್ನ ಪೊಂಗಲ್, ಸಂಕ್ರಾಂತಿ ಆಂಧ್ರ ಪ್ರದೇಶದಲ್ಲಿ ಸಂಕ್ರಾಂತಿ ಒಂದು ವಿಶೇಷವಾಗಿ ಅವರವರು ಒಂದೊಂದು ರೀತಿಯಲ್ಲಿ ಆಚರಿಸ್ತಾರೆ. ನಮಗೆ ನಮ್ಮ ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ಏನಿದ್ರು ತಮಿಳಿಯನ್ಸು, ಅಂದ್ರೆ ನಮ್ಮ ಆಂಟಿ ವೇಲಮ್ಮ ಆಂಟಿ ಮನೆಯಿಂದ ನಮ್ಗೆ ಪೊಂಗಲ್ಲು, ಅವತ್ತು ಮುರುಕು ಎಲ್ಲ ಬರೋದು. ನಾವು ಅದಕ್ಕೂ ವೇಟ್ ಮಾಡ್ತಾ ಇದ್ವಿ, ಇವತ್ತು ಪೊಂಗಲ್ ಬರುತ್ತೆ ಅಂತ. ಆ ಈ ರೀತಿಯಾಗಿ ವಿಶೇಷವಾಗಿ ಆಚರಿಸ್ತಾ ಇದ್ದಂತ ಹಬ್ಬ ಇವತ್ತು ಮತ್ತೆ ಅದನ್ನ ರೀಕ್ರಿಯೇಟ್, ಅಂದ್ರೆ ನಾವು ಮತ್ತೆ ಅದೇ ರೀತಿ ಒಂದು ಹಬ್ಬನ ಆಚರಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಖುಷಿಯಿಂದ ಸೇರ್ಕೊಂಡು. ನಾನಂತೂ ಸುಮಾರು 1.5 ವರ್ಷ ಆಯ್ತೇನೋ, 2 ವರ್ಷ ಆಯ್ತೇನೋ ಹೋಗಿ ಉಳ್ಕೊಂಡೇ ಇಲ್ಲ ಹರಿಹರದಲ್ಲಿ. ಹೋಗಿದ್ದೆ, ಬಟ್ ಹಿಂಗಾಯ್ತು. ಪರವಾಗಿಲ್ಲ, ಲೈಫ್ ನಡಿಲೇಬೇಕು, ನಾವು ಮರ್ತು ಮುಂದುವರಿಲೇಬೇಕು ಅಲ್ವಾ. ಸೊ ಹಿಂಗಾಯ್ತು. ಇದೇ ವಿಚಾರಕ್ಕೆ
ಆ, ನಮ್ದು ಸಂಕ್ರಾಂತಿ ಅನ್ಕೊಂಡಿದ್ದು ಇನ್ನೇನೋ ಆಗಿತ್ತು ಅಂತ ನಿಮ್ಮ ಹತ್ರ ಹೇಳ್ಕೊಬೇಕಿತ್ತು ಅಷ್ಟೇನೆ. ನಾನು ಹೆಚ್ಚಾಗಿ ನಿಮಗೆ ಗೊತ್ತಿರೋ ಹಾಗೆ ಯಾವ ಕಷ್ಟಗಳ ವಿಡಿಯೋಗಳನ್ನು ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಆಮ್, ಒಳ್ಳೇದನ್ನ ಹಂಚ್ಕೊಳ್ಳೋಣ, ಮುಂದುವರಿತಾ ಹೋಗೋಣ. ಇಲ್ಲಿಗೆ ಅದನ್ನ ಬಿಟ್ಬಿಡೋಣ. ಇದು ನಮ್ಮ ಪೂರ್ಣಿಮಾ ಅವರು ಮಾಡಿರುವಂತ ಎ ಬಿ ಸಿ ಡ್ರಿಂಕ್. ಹೌದು, 2 ವೆರೈಟಿಯಲ್ಲಿ ಎ ಬಿ ಸಿ ಡ್ರಿಂಕ್ ಮಾಡಿದ್ದಾರೆ. ನೀವೆಲ್ಲ ನೋಡಿದೀರಾ ಇತ್ತೀಚೆಗೆ ಅವರ ವಿಡಿಯೋದಲ್ಲಿ. ಡಿಹೈಡ್ರೇಟರ್ ನ ಅವರು ಕೊಂಡ್ಕೊಂಡಿರೋದ್ರಿಂದ ಬೀಟ್ರೂಟ್, ಕ್ಯಾರೆಟ್, ಆಪಲ್ ನ ಅವರು ಹಾಗೆ ನೆಲ್ಲಿಕಾಯಿನ ಅವರು ಅದರಲ್ಲಿ ಒಣಗಿಸ್ತಾರೆ. ಒಣಗಿಸಿ ಅದರಿಂದ ಮಾಡಿರುವಂತ ಪುಡಿ. ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ, ಮೆಣಸು, ಜೀರಿಗೆನೂ ಆಡ್ ಮಾಡಿರೋದ್ರಿಂದ ಇನ್ನ ಫ್ಲೇವರ್ ಎನ್ಹಾನ್ಸ್ ಆಗತ್ತೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಬೀಟ್ರೂಟ್, ಕ್ಯಾರೆಟ್ ಎಲ್ಲದನ್ನು ಜ್ಯೂಸ್ ಮಾಡ್ಕೊಂಡು ಪ್ರತಿದಿನ ಕುಡಿಯಕ್ ಆಗದೆ ಇರೋರು ಈ ರೀತಿ 1 ಸ್ಪೂನ್ ಅಥವಾ 1/2 ಸ್ಪೂನ್ ಹಾಕೊಂಡು ಬ್ಲೆಂಡ್ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ಅವತ್ತಿನ ಅವಶ್ಯಕತೆ ಪೂರೈಸುತ್ತೆ. ವಾರದಲ್ಲಿ 2 ದಿನ ನೀವು ಈ ಡ್ರಿಂಕ್ ನ ತಗೋಬಹುದು. ಪೂರ್ಣಿಮಾ ಅವ್ರ ಹತ್ರ ಕಾಲ್ ಮಾಡಿದ್ರೆ ಈಗ ನಿಮ್ಗೆ ಸಿಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಪೂರ್ಣಿಮಾ ಅವರು ಕಳಿಸಿರೋಂಥ ಎ ಬಿ ಸಿ ಪೌಡರ್. ಎಸ್, ನೋಡಿ, ಯಾರಿಗೆಲ್ಲ ಟೈಮ್ ಇಲ್ಲ, ನಾವು ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ನ ಅದನ್ನು ಕ್ಲೀನ್ ಮಾಡಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಟೈಮ್ ಇಲ್ಲ ಅನ್ನೋರಿಗೆ ರೆಡಿ ಫುಡ್ ಇದು. ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್, ಅದ್ರ ಜೊತೆಗೆ ನಮಗೆ ಜೀರಿಗೆ ಮೆಣಸನ್ನು ಕೂಡ ಸ್ವಲ್ಪ ಸೇರಿಸಿದ್ದಾರೆ ಫ್ಲೇವರ್ ಬರಲಿ ಅಂತ. ಹಾಗೆ ಅದ್ರದ್ದು ಇನ್ನೊಂದು ವರ್ಷನ್ ಮಾಡಿದ್ದಾರೆ, ಆ್ಯಪಲ್, ಬೀಟ್ರೂಟ್ ಮತ್ತು ಆಮ್ಲ ಮಿಕ್ಸ್ ಮಾಡಿದ್ದಾರೆ. ಓಕೆ, ಆಮ್ಲ ಮಿಕ್ಸ್ ಮಾಡಿರೋಂಥ ಡ್ರಿಂಕ್ ಇದು. ಸೊ ರಿಚ್ ಇನ್ ವಿಟಮಿನ್ ಸಿ, ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ, ನಿಶಕ್ತಿ ಇದ್ದರೆ ಎಲ್ರಿಗೂ ಉಪಯುಕ್ತವಾದ ಇದು ಡ್ರಿಂಕ್ ರೆಡಿ ನಿಮ್ಗೆ ಸಿಗುತ್ತೆ. ನಾನು 1 ಗ್ಲಾಸ್ನ ಬ್ಲೆಂಡ್ ಮಾಡಿ ಹಾಕಿದ್ದೀನಿ ನಮ್ಮ ಮನೆಯವ್ರಿಗೆ. ನಾನು 1 ಗ್ಲಾಸ್ ಈಗ ಮಾಡ್ಕೊಳ್ತೀನಿ. ಸೊ ಏನಕ್ಕೆ ನಿಮಗೆ ಇದನ್ನು ಈಗ ತೋರಿಸ್ತಾರೆ, ಈಗಲೇ ಆರ್ಡ್ರ್ ಮಾಡಬೇಡಿ. ಯಾಕಂದರೆ ಅವ್ರಿನ್ನ ಅದನ್ನು ಪ್ರಿಪ್ರೇಷನ್ ಮಾಡಬೇಕು, ಪ್ಯಾಕೆಟ್ ಮಾಡಬೇಕು. ನನಗೆ ಕಳಿಸಿರೋಂಥ ಸ್ಯಾಂಪಲ್ ಇದು. ನಾನು ಬಳಸಿ ಚೆನ್ನಾಗಿದೆ ಅಂತ ನಾವಿಬ್ಬರು, ಅವರು ನಾನು ಇಬ್ಬರು ಡಿಸೈಡ್ ಮಾಡಿದ ಮೇಲೆ ನಿಮಗೆ ಇದು ಪ್ಯಾಕೆಟ್ ಮಾಡಿ ನಿಮ್ಮ ಮನೆಗೆ ತಲುಪಿಸ್ಬೋದು. ಇನ್ನೇನ್ ಸಂಕ್ರಾಂತಿ ಹಬ್ಬ ಆಗ್ಲಿಲ್ವಲ್ಲ. ಅವತ್ತಿಂದೆಲ್ಲ ಮುಗಿಸ್ಕೊಂಡು ಊರಿಗೆ ವಾಪಸ್ ಹೊರಟ್ವಿ. ನಮ್ಮ ಮನೆಯವರು, ನಾನು, ವಿಜಿ, ಮಗ ಎಲ್ಲರೂ ಊರಿಗೆ ವಾಪಸ್ ಹೊರಟಾಗ ಅಲ್ಲೇ ಇದ್ದಂತ ನರ್ಸರಿಗೆ, ಅಂದ್ರೆ ದಾವಣಗೆರೆಯಲ್ಲಿ ನರ್ಸರಿಗೆ ಹೋಗ್ಬಿಟ್ಟು, ಲಕ್ಷ್ಮಣ್ ಗೊತ್ತಲ್ಲ ನಿಮ್ಗೆ, ಲಕ್ಷ್ಮಣ್ ಅವರ ನರ್ಸರಿಗೆ ಹೋದ್ವಿ. ಲಕ್ಷ್ಮಣ್ ಮತ್ತೆ ಅವ್ರ ಟೀಮು ತುಂಬಾ ಚೆನ್ನಾಗಿ ಗಾರ್ಡನ್ ವರ್ಕ್ ಮಾಡ್ಕೊಡ್ತಾರೆ. ನಿಮಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವ್ರಿಗೆ ನೀವು ಕಾಲ್ ಮಾಡ್ಬೋದು. ನಂಬರ್ ಬೇಕಾದ್ರೆ ಕೊಡ್ತೀನಿ. ಯಾರಿಗಾದ್ರೂ ಬೇಕಿದ್ರೆ ಕೇಳಿ, ಕಮೆಂಟ್ ಮಾಡಿ, ನಾನು ನಂಬರ್ ಹಾಕ್ತೀನಿ. ಲಕ್ಷ್ಮಣ್ ಅವರ ನರ್ಸರಿಗೆ ಹೋಗ್ಬಿಟ್ಟು ಇನ್ನ ಸ್ವಲ್ಪ ದಾಸವಾಳದ ಗಿಡ, ಪಪ್ಪಾಯ ಗಿಡ ಕರೆಕ್ಟಾಗಿ ಬಂದಿರ್ಲಿಲ್ಲ, ಪಪ್ಪಾಯ, ಹಾಗೆ ಜಾಜಿ ಮಲ್ಗೆದು ಒಂದು ಹೋಗ್ಬಿಡ್ತು ಗಿಡ, ಹಾಗಾಗಿ ಒಂದ್ ಜಾಜಿ ಮಲ್ಗೆ ತಗೊಂಡ್ವಿ. ಹಾಗೆ ಇಲ್ಲಿ ಒಂದ್ ನಾಯಿ ಮರಿ ಅವ್ರು ಸಾಕಿದ್ರು, ಭಾರಿ ಆಕ್ಟಿವ್ ಆಗಿತ್ತು. ನಮ್ಮ ಜಾನಕಿರಾಮನ್ ನೆನ್ಸ್ಕೊಂಡು ಅದನ್ನ ಮಾತಾಡ್ಸ್ತಾ ಇದ್ರು ಮನೆಯವ್ರು. ಸೇಮ್ ನಮ್ ಜಾಕಿ ಇದ್ದಂಗಿದಾನೆ ಅಂತ ಹೇಳಿ ಮಾತಾಡಿಸ್ತಾ ಇದ್ರು. ಸೊ ಇದಿಷ್ಟು ನರ್ಸರಿ ಕ್ಲಿಪ್ಪಿಂಗ್. ಓಕೆ, ನರ್ಸರಿಯಲ್ಲೇ ಇದ್ದಂತ ನಾಯಿ ಮರಿ ಅದು. ಹಾಗೆ ಏನದು ಅಂಜೂರದ ಹಣ್ಣಿಂದ ಒಂದು ತಗೊಂಡ್ವಿ. ಆ ನೆನ್ಪ್ ಬರ್ತಾ ಇಲ್ಲ, ಸುಮಾರು ಗಿಡಗಳು ಈಗ ಇಟ್ಟಾಗ ನೋಡ್ತೀರ ನೀವೇ. ಪನ್ನೀರ್ ರೋಸ್ನಿಂದ ಒಂದು ತಗೊಂಡೆ, ದೇವ್ರಿಗೆ ತುಂಬಾ ಚೆನ್ನಾಗಂತೆ. ಸೊ ಗಾರ್ಡನ್ ಅಲ್ಲಿ ಯಾವ್ದಾದ್ರು ಒಂದ್ ಮೂಲೆಯಲ್ಲಿ ಹಾಕ್ಬೋದು ಅಂತ ಹೇಳಿ. ಸೊ ನನ್ಗೆ ಈ ಗಾರ್ಡನ್ನು, ಹಣ್ಣು, ತರಕಾರಿ, ಹೂವು ಅಂದ್ರೆ ನಾನಂತೂ ಕಳ್ದೋಗ್ಬಿಡ್ತೀನಿ, ಅಲ್ಲಲ್ಲೇ ನಿಂತ್ಕೊಂಡ್ಬಿಡ್ತೀನಿ. ಹಂಗೇನೆ ಹುಡ್ಕಾಡಿ ಒಂದಷ್ಟು ಕೊಕೊಪಿಟ್ ತಗೊಂಡು, ಆ ಅಂದ್ರೆ ತುಳಸಿ ಗಿಡನ ಸ್ವಲ್ಪ ಚೇಂಜ್ ಮಾಡೋಣ ಮನೆ ಹತ್ರ ಇರೋದು ಅಂತ ಅನ್ಕೊಂಡೆ. ಒಂದು ತುಳಸಿ ಗಿಡ ಪಾಟ್ ತಗೊಂಡು ಕೊಕೊಪಿಟ್ ತಗೊಂಡು ಬಂದ್ವಿ. ಆ ನರ್ಸರಿ ಕಣ್ಣಿಗೆ ಒಂಥರ ತಂಪು, ಎಲ್ರಿಗೂ ಇಷ್ಟ ಆಗತ್ತೆ ನೋಡ್ಲಿಕ್ಕೆ. ಅದಕ್ಕೋಸ್ಕರ ಒಂದಷ್ಟು ಶೂಟ್ ಮಾಡಿದ್ವಿ. ನೀವು ನೋಡಿ, ನಿಮ್ಗೂ ಇಷ್ಟ ಆಗತ್ತೆ. ಹಾಗೆ ಈ ವಿಡಿಯೋಸ್, ಅಮ್ಮನ ಮನೆಗೆ ಹೋಗಿದ್ದ ಕೆಲವೊಂದು ತುಣುಕುಗಳು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಾಳೆಯಿಂದ ಮತ್ತೆ ರೆಗ್ಯುಲರ್ ಆಗಿ ನನ್ನ ಬೇರೆ ವಿಡಿಯೋಸ್ ನಿಮ್ಗೆ ಇದ್ದೇ ಇರುತ್ತದೆ. ಅಮ್ಮನ ವಿಡಿಯೋಸ್ ಇಲ್ಲಿಗೆ ಸ್ಟಾಪ್ ಆಗತ್ತೆ. ಅಂದ್ರೆ ಮತ್ತೆ ಅಮ್ಮ ಕಳ್ಸಿದ್ರೆ ಅಥವಾ ಅಮ್ಮ ಬಂದ್ರೆ, ನಾನು ಹೋದ್ರೆ ನಿಮ್ಗೆ ಡೆಫಿನೆಟ್ಲಿ ಆ ವಿಡಿಯೋಸ್ನ ಶೇರ್ ಮಾಡ್ತೀನಿ. ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಪ್ಲೀಸ್. ಥ್ಯಾಂಕ್ ಯು.